ಹನಿ ಟ್ರ್ಯಾಪ್ ಹಲ್ಚಲ್ ಮಧ್ಯೆ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣವನ್ನ ಮಾಡಲಿದ್ದಾರೆ. ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಣ್ಣ ಹೈಕಮಾಂಡ್ಗೆ ದೂರು ನೀಡುವ ಮೊದಲೇ ದೆಹಲಿ ಪ್ರಯಾಣವನ್ನ ಅದೇ ಉದ್ದೇಶಕ್ಕಾಗಿ ಬಳಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಇದು ಸದ್ಯಕ್ಕಿರುವಂತಹ ಕುತೂಹಲ. ಇವತ್ತು ದೆಹಲಿ ಪ್ರಯಾಣವನ್ನ ಮಾಡ್ತಿದ್ದಾರೆ. ಆಗ್ಲೇ ಅವರು ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಂತಹ ಕೌಂಟರ್ ಅನ್ನ ಗಮನಿಸಿದ್ರಿ. ಎಲ್ಲ ಬೋಗಸ್ ಅಂತ ಅಂದ್ಬಿಟ್ರು, ಏನು ದಾಖಲೆಗಳಿಲ್ಲ ಅಂತ ಮಾತನಾಡಿದ್ರು. ಅದಾದ ಬಳಿಕ ಒಬ್ಬ ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು ಏನ್ ಮಾಹಿತಿಯನ್ನ ಕೇಳಬೇಕಾಗಿತ್ತೋ ನಾನು ಕೇಳಿದ್ದೀನಿ, ಅವ್ರು ಯಾವುದೇ ದಾಖಲೆಯನ್ನ ಕೊಟ್ಟಿಲ್ಲ ಅಂತಂದ್ರು. ನೇರವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಪಕ್ಷದವರು ಆರೋಪ ಮಾಡದೇ ಇದ್ರು, ಮುನಿರತ್ನ ಆರೋಪವನ್ನ ಮಾಡಿದ್ರು. ಎಲ್ಲೋ ಒಂದ್ ಕಡೆ ನಡೀತಾ ಇರುವಂತಹ ಚರ್ಚೆಗಳು, ಪರೋಕ್ಷವಾಗಿ ಬರ್ತಾ ಇರುವಂತಹ ಮಾತುಗಳು ಕೆಪಿಸಿಸಿ ಅಧ್ಯಕ್ಷರತ್ತಾನೆ ಬೊಟ್ಟು ಮಾಡಿ ತೋರಿಸ್ತಾ ಇವೆ. ಇದೆಲ್ಲದರ ಮಧ್ಯೆ ಖುದ್ದು ಡಿಕೆ ಶಿವಕುಮಾರ್ ದೆಹಲಿಗೆ ಇವತ್ತು ಪ್ರಯಾಣವನ್ನ ಬೆಳೆಸ್ತಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಎಲ್ಲೋ ನೇರವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆರೋಪ ಕೇಳಿ ಬಂದಿಲ್ಲ, ಬಟ್ ಸುತ್ತಿ ಬಳಸಿ ಬರ್ತಾ ಇರುವಂತಹ ಪರೋಕ್ಷವಾದಂತಹ ಚರ್ಚೆಗಳು ಎಲ್ಲ ಒಂದ್ ಕಡೆ ಆ ಕಡೆನೆ ಬೊಟ್ಟು ಮಾಡ್ತಾ ಇವೆ. ಆಗಷ್ಟೇ ಡಿಕೆ ಶಿವಕುಮಾರ್ ಅವರು ರಾಜಣ್ಣ ಅವರ ವಿಚಾರವಾಗಿ ಕೊಟ್ಟಂತಹ ಪ್ರತಿಕ್ರಿಯೆಯನ್ನ ಗಮನಿಸಿದ್ರಿ. ಬಹಳ ಖಾರವಾಗಿ ಪ್ರತಿಕ್ರಿಯೆ ಇತ್ತು. ಎಲ್ಲ ಬೋಗಸ್ ಅನ್ನುವಂತಹ ರೀತಿನಲ್ಲಿ ಮಾತನಾಡಿದ್ರು ಡಿಕೆ ಶಿವಕುಮಾರ್. ಇದೆಲ್ಲದರ ಮಧ್ಯೆ ದೆಹಲಿ ಪ್ರಯಾಣ ಯಾವ ಉದ್ದೇಶಕ್ಕಾಗಿ ಹಾಗಾದ್ರೆ? ವಿದೇಶ ಬಹಳ ಮುಖ್ಯವಾಗಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ದಿಢೀರನೆ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅಂದ್ರೆ ಸಚಿವ ಕೆಎನ್ ರಾಜಣ್ಣ ಆದಿಯಾಗಿ ಹಲ ಸಚಿವರು ಕೂಡ ಹೈಕಮಾಂಡ್ ನಾಯಕರಿಗೆ ಹನಿ ಟ್ರ್ಯಾಪ್ ಸಂಬಂಧಪಟ್ಟಾಗೆ ದೂರು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ಸೊ ಇನ್ನೇನು ಇದೇ ವಾರ ಬಹುಶಃ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಅದೆಲ್ಲದರ ನಡುವೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇರುವಂತದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಅಡಿ ಮಾಡಿಕೊಟ್ಟಿದೆ. ಹನಿ ಟ್ರ್ಯಾಪ್ ಬಿರುಗಾಳಿಗೆ ಸಂಬಂಧಪಟ್ಟಂಗೆ ತಮ್ಮ ಸುತ್ತ ಕೂಡ ಪರೋಕ್ಷವಾಗಿ ಎಲ್ಲರೂ ಮಾತಾಡ್ತಿರುವಂತಹ ಹಿನ್ನೆಲೆಯಲ್ಲಿ ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ನಾಯಕರಿಗೆ ಒಂದಷ್ಟು ವಿದ್ಯಮಾನಗಳ ಬಗ್ಗೆ ಮಾಹಿತಿ ಕೊಡ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ದಿಢೀರನೆ ದೆಹಲಿಯತ್ತ ಪ್ರಯಾಣ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಿದೆ. ಅಂದ್ರೆ ಖಾಸಗಿ ಕಾರ್ಯಕ್ರಮ ನಿಮಿತ್ತ ದೆಹಲಿಗೆ ಹೋಗ್ತಿದ್ದೇನೆ ಅನ್ನುವಂತ ಮಾತನ್ನ ಹೇಳಿದ್ರು ಕೂಡ ಎಐಸಿಸಿ ನಾಯಕರ ಜೊತೆ ಭೇಟಿ ಮಾಡ್ತಾರ ಅಥವಾ ಅವ್ರ ಜೊತೆ ಚರ್ಚೆ ನಡೆಸ್ತಾರ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ದೆಹಲಿ ಭೇಟಿ ಸಾಕಷ್ಟು ಕೂಡ ಚರ್ಚೆಗೆ ಮತ್ತೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.